ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ಕಾಫಿ ಬೀಜ ನಮ್ಮ ಊರು ಮಡಿಕೇರಿ ಕಡೆ ಕಾಫಿ ಬೀಜ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಾಫಿ, ಪ್ಯೂರ್ ಕಾಫಿ ಇದೆ. ಇವಾಗ ನೋಡಿ, ಈ ಕಾಫಿ ಇದು ಫುಲ್ ಹಣ್ಣಾಗಿದೆ. ಇದು ನೋಡಿ, ಇದು ಕಾಯಿ, ಇದು ಹಣ್ಣು. ಇದು ನಾನು ಇವತ್ತು ಇದು ಮಡಿಕೇರಿಯಲ್ಲಿ ಬೆಳೆಯೋದು. ಆದರೆ ನಾನು ಹಾಸನದಲ್ಲಿ ಒಂದು ಗೃಹಪ್ರವೇಶಕ್ಕೆ ಬಂದಿದ್ದೀನಿ. ಗೃಹಪ್ರವೇಶಕ್ಕೆ ಅವರು ಒಂದು ಗಿಡ ಹಾಕಿದ್ದಾರೆ. ಗಿಡ ಹಾಕಿ ಮನೆ ಮುಂದೆ ತುಂಬ ಚೆನ್ನಾಗಿರೋ ಕಾಫಿ ಗಿಡ ಹಾಕಿ ಕಾಫಿ ಬೀಜ ಬಿಟ್ಟಿದೆ ನೋಡಿ. ಇದೆಲ್ಲ ಫುಲ್ಲು ಕಾಯಿ ಇದು ಹಣ್ಣಾಗಿದೆ. ಈ ಹಣ್ಣು ನೋಡಿ, ಇದನ್ನು ನಾವು ಹಣ್ಣಾದ ಮೇಲೇ ಇದನ್ನು ಕಿತ್ತು ಕ್ಲೀನಾಗಿ ಇದನ್ನ ಒಣಗಾಕಿ, ಇದು ಈ ಹಣ್ಣು ಇದೆಯಲ್ಲ ಇದನ್ನ ಕಿತ್ತು ಕ್ಲೀನಾಗಿ ಒಣಗಿಸ್ಬೇಕು. ಒಂದು ಒಣಗಿಸಿದ್ರೆ ಇದು ಕಪ್ಪಗಾಗುತ್ತೆ. ಕಪ್ಪಾಗಿ ಆಮೇಲೆ ಇದ್ರೊಳಗಡೆ ನೋಡಿ ಒಂಥರ ಈ ಥರ ಬೀಜ ನೋಡಿ, ಈ ಥರ ಕಾಫಿ ಬೀಜ ಸಿಗುತ್ತೆ ನಿಮಗೆ. ಇದು ಹಣ್ಣು, ಈ ಥರ ಕಾಫಿ ಬೀಜ ಹಿಂಗೆ ಸಿಗುತ್ತೆ. ಇದನ್ನು ನಾವು ಹುರಿದು ಕಾಫಿ ಪುಡಿ ಮಾಡೋದು. ಇದು ನೋಡಿ ಬೀಜ, ಇದು ಹಣ್ಣು ಇದೆಯಲ್ಲ, ಇದು ಇಷ್ಟು ಕರೆಕ್ಟಾಗಿ ಹಣ್ಣು ಆಗಿದೆ. ಇದು ಹಣ್ಣು. ಇದನ್ನು ಇವಾಗ ಏನು ಮಾಡಬೇಕು, ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿದ್ರೆ ಒಂದು 3-4 ದಿನ, ಒಂದು ವಾರಾನುಗಟ್ಟಲೆ ಒಣಗಿಸ್ಬೇಕು. ಒಣಗಿಸಿದ್ರೆ ಇದು ಫುಲ್ ಒಣಗುತ್ತೆ. ಒಣಗಿದ ಮೇಲೆ ನೋಡಿ ಇದ್ರೊಳಗಡೆ ನೋಡಿ ಬೀಜ ಇದೆ, ಕಾಫಿ ಬೀಜ. ಇದು ನಾನು ತೆಗಿತಾ ಇದ್ದೀನಿ ನೋಡಿ, ಅದು ಹೋಗ್ತಾ ಇದೆ ನೋಡಿ. ಇದು ಬೀಜ, ಈ ಥರ ಕಾಫಿ ಬೀಜ ಸಿಗುತ್ತೆ ನೋಡಿ. ಈ ಥರ ಕಾಫಿ ಬೀಜ, ಈ ಹಣ್ಣಲ್ಲಿ ಈ ಥರ ಬೀಜ ಬರುತ್ತೆ. ಇದನ್ನು ಕ್ಲೀನಾಗಿ ಒಣಗಿಸಿ ಇದನ್ನು ಆಮೇಲೆ ಮಿಷಿನ್ ಕೊಟ್ಟರೆ ಇದು ಅವರು ಹುರಿದು ಪೌಡ್ರ್ ಮಾಡಿಕೊಡೋದು. ಇದು ಕಾಫಿ ಬೀಜ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇವರು. ನಾನು ಒಂದು ಗೃಹಪ್ರವೇಶಕ್ಕೆ ಬಂದಿದ್ದು ಒಂದು ಮನೆಯಲ್ಲಿ, ಇಲ್ಲಿ ಹಾಸನ, ಅವರು ಬೆಳೆದಿರೋದು. ಅದು ಆಯಿತು ನೋಡಿ. ಇಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ, ಕಪ್ಪು ತುಳಸಿನೂ ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇವಾಗ ಬಟರ್ ಫ್ರೂಟ್ ತೋರಿಸ್ತೀನಿ ಬನ್ನಿ. ಬಟರ್ ಫ್ರೂಟ್ ಅಂದರೆ ನಿಮಗೆ ಗೊತ್ತಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಟರ್ ಫ್ರೂಟ್, ಇದು ಬಟರ್ ಫ್ರೂಟ್ ಅಂತ. ಇಲ್ಲಿ ಮರ ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬಾ ಕಾಸ್ಟ್ಲಿ, ತುಂಬ ರೇಟು. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ತುಂಬ ಬೆಲೆನೂ ನೋಡಿ. ಮರ, ಇದು ದೊಡ್ಡ ಮರ ನೋಡಿ. ಇದು ತುಂಬ ಬೆಲೆ. ಇದು ಜ್ಯೂಸ್ ಮಾಡ್ತಾರೆ, ಬೆಣ್ಣೆಹಣ್ಣು ಅಂತಾರೆ, ನಾವು ಬಟ್ರು ಫ್ರೂಟ್ರು ಅಂತೀವಿ. ತುಂಬ ಚೆನ್ನಾಗಿರುತ್ತೆ ಇದು. ಇವು ಬೆಳೆದಿದ್ದಾರೆ ಸಣ್ಣ ಮರ ನೋಡಿ. ಎಲ್ಲ ಕಾಯಿ ಎಷ್ಟು ಚಿಕ್ಕದು ಕಾಯಿ ಆಗಿದೆ. ಎಷ್ಟು ಚೆನ್ನಾಗಿದೆ. ಹಳ್ಳಿ ಆದ್ರೂ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಬಟ್ರ್ ಫ್ರೂಟ್ ಆಗಲಿ. ಅದೇ ನನಗೆ ಯಾಕಂದರೆ ಕಾಫಿ ಗಿಡ ಬೆಳೆದಿದ್ದಾರೆ. ಅದೇ ಇದು ನಮ್ಮ ಊರ ಕಡೆ ಮಡಿಕೇರಿ ಕಡೆ ಬೆಳೆಯೋದು. ಈ ಕಾಫಿ ಬೆಳೆದ್ಬಿಟ್ಟಿದ್ದಾರೆ. ಇಲ್ಲೊಂದು ನೋಡಿ, ಇದೊಂದು ಕಾಫಿ ಗಿಡ, ಇದೊಂದು ಕಾಫಿ ಗಿಡ. ಇದು ಫುಲ್ ಹಣ್ಣು ಬಿಟ್ಟಿದೆ. ಬಟ್ರ್ ಫ್ರೂಟ್ ನೋಡಿ, ಚಿಕ್ಕ ಗಿಡ. ಎಷ್ಟೊಂದು ಬಿಟ್ಟಿದೆ. ಎಷ್ಟು ಬಿಟ್ಟಿದೆ. ಚಿಕ್ಕದು. ಇದು ದಪ್ಪ ಆಗುತ್ತೆ. ಇದು ತುಂಬ ಬೆಲೆನೂ ಇದೆ. ಬಟ್ರ್ ಫ್ರೂಟ್ರು. ಇಲ್ಲಿ ನಿಂಬೆಕಾಯಿ ಗಿಡ, ಇದು ನಿಂಬೆಕಾಯಿ ಒಂದು ಬಿಟ್ಟಿಲ್ಲ. ಇದು ನಿಂಬೆಕಾಯಿ ಮರ, ಇದು ನಿಂಬೆಕಾಯಿ ನೋಡಿ. ಅಲ್ಲಿ ಕರಿಬೇವು. ಇದು ಬಟ್ರ್ ಫ್ರೂಟ್ರು. ಬದನೆಕಾಯಿ ತೋರಿಸ್ತೀನಿ ಬನ್ನಿ ಇವಾಗ. ಇಲ್ಲಿ ಬದನೆಕಾಯಿ ಇದೆ. ಈಗ ಪಪ್ಪಾಯಿ ಮರ ಇದೆ ನೋಡಿ, ಪಪ್ಪಾಯಿ ಮರ. ಇಲ್ಲಿ ಒಂದು ಕಾಫಿ ಗಿಡ ಚಿಕ್ಕದಾಗಿ. ಬದನೆಕಾಯಿ. ಇದು ಎಳ್ಳಿಕಾಯಿ ಮರ ನೋಡಿ, ಎಳ್ಳಿಕಾಯಿ ಮರ. ಇದು ಎಳ್ಳಿಕಾಯಿ. ಎಷ್ಟೊಂದು ಎಳ್ಳಿಕಾಯಿ ಬಿಟ್ಟಿದೆ ನೋಡಿ. ಇದು ಎಳ್ಳಿಕಾಯಿ ಗೊತ್ತಾ? ಇದು ಉಪ್ಪಿನಕಾಯಿ ಹಾಕ್ತಾರೆ, ಮತ್ತು ಇದರಲ್ಲಿ ಚಟ್ನಿ ಮಾಡ್ತಾರೆ, ಮತ್ತು ಜ್ಯೂಸ್ ಮಾಡ್ತಾರೆ. ಇದು ಎಳ್ಳಿಕಾಯಿ. ಇಲ್ಲೊಂದು ಪಕ್ಷಿ ಗೂಡು ಕಟ್ಟಿದೆ. ಎಳ್ಳಿಕಾಯಿ. ಹಾಗೇ ಬನ್ನಿ, ಬದನೆಕಾಯಿ ಬಿಟ್ಟಿದೆ ನೋಡಿ. ಇವತ್ತು ಹಾಸನದಲ್ಲಿ ಗೃಹಪ್ರವೇಶಕ್ಕೆ ಬಂದಿದ್ದು. ನಮಗೆ ಹಳ್ಳಿ ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ. ನಾವು ಹಳ್ಳಿಯಲ್ಲಿ ಇದ್ದವರೇ ಅಲ್ವಾ. ಹಳ್ಳಿಯಲ್ಲಿ ಇದ್ದವರೇ ನೋಡಿ. ಬದನೆಕಾಯಿ ಹಣ್ಣಾಗಿದೆ. ಮಲ್ಲಿಗೆ ಹೂ ಇದೆ ನೋಡಿ. ಫ್ರೆಂಡ್ಸ್ ಎಲ್ಲ ವಿಡಿಯೋ ಫುಲ್ಲು ನೋಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ. ಮಲ್ಲಿಗೆ ಹೂವು ಹೆಂಗೆ ಬಿಟ್ಟಿದೆ. ನಾನು ನಿಮಗೆ ಹೇಳಿದ್ನಿ ಹಾಸನ ಗೃಹಪ್ರವೇಶಕ್ಕೆ ಬರ್ತೀನಿ ಅಂತ. ಬದನೆಕಾಯಿ ನೋಡಿ, ಬದನೆಕಾಯಿ. ಇಲ್ಲೊಂದು ಮೇಕೆಗೆ ತೋರಿಸ್ತೀನಿ ಬನ್ನಿ, ಹಸು. ನೋಡಿ
ಹಸು ಕರು ಹಾಕಿದೆ. ಇವ್ರು ಹಾಲು ಕರೀತಾರೆ ದಿನ 10 ಲೀಟ್ರು ಬೆಳಗ್ಗೆ. ಅಮ್ಮಮ್ಮಮ್ಮ ಇಲ್ಲೊಂದು ಮೇಕೆ ನೋಡಿ, ಮೇಕೆ ಇದಕ್ಕೆ ಸಾಕಿದ್ದಾರೆ ಇವರು. ಇವಾಗ ಕಡಿತಾರಂತೆ. ಇದನ್ನು ಸಾಕೊಂಡಿದ್ದಾರೆ. ಅದೇನೋ ಜಾತ್ರೆ ಬಂದು ಕಟ್ ಮಾಡ್ತಾರಂತ. ಅಯ್ಯಪ್ಪ ಪಾಪ ಅಲ್ವಾ. ಹಾಂ, ಸಾಕಿ ಹಿಂಗೆ ಕಡಿಯೋದಂದ್ರೆ ಬೇಜಾರು. ಇದು ನೋಡಿ ಎಷ್ಟು ಚಿಕ್ಕದು ಮರಿ. ಅಮ್ಮಮ್ಮಮ್ಮ ನನಗೆ ತುಂಬ ಇಷ್ಟ ಪ್ರಾಣಿ ಅಂದರೆ. ನಿಮ್ಗೆ ಗೊತ್ತಾ, ಹಸು ಕರು ನಾಯಿ ಅಂದರೆ ತುಂಬ ಇಷ್ಟ ನೋಡಿ. ನನಗೆ ತುಂಬ ಇಷ್ಟ ಪ್ರಾಣಿ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಹಸು, ನಾವು ಇವಾಗ ಹಾಸನ ಹಳ್ಳಿಗೆ ಬಂದ್ವಲ್ಲ, ಈ ಜೋಳ ಎಲ್ಲ ಬೆಳೆದಿರೋದು ಹಸುಗಳಿಗೆ. ಗೃಹಪ್ರವೇಶಕ್ಕೆ ಬಂದ್ವಲ್ಲ, ಅದನ್ನೇ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಸು ಹಾಲು ಕರೆದಾಯಿತು. 10 ಲೀಟ್ರ್ ಹಾಲು ಸಿಕ್ಕಿದೆ ಬೆಳಗ್ಗೆನೆ. ಇವಾಗ ಮಲ್ಕೊಂಡ್ಬಿಟ್ಟಿದೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ಫುಲ್ ವೀಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಮ್ಮ, ನನಗೆ ಪ್ರಾಣಿ ಅಂದರೆ ತುಂಬ ಇಷ್ಟ. ಅದು ಅಯ್ಯೋ ಕರು ಅಜ್ಜಮ್ಮಮ್ಮ, ಇದು ನೋಡೋದು ನೋಡಿ, ಪಾಪ ಪಾಪ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಇಷ್ಟ ಆದರೆ.